ನಮಸ್ಕಾರ. ಅರ್ಧ ಚಂದ್ರಾಸನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದರಿಂದ ಉಪಯೋಗಗಳನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ತಾಡಾಸನದಲ್ಲಿ ನಿಂತ್ಕೊಳ್ಬೇಕು. ನಂತರ ಊರ್ಧ್ವ ಹಸ್ತ ನಮನಾಸನ, ಉತ್ಥಾನಾಸನ. ಉತ್ಥಾನಾಸನದ ನಂತರ ಹಾಗೆ ಬಲಗೈನ ಸ್ವಲ್ಪ ಮುಂದಕ್ಕೆ ತಗೊಳ್ಬೇಕು. ಬಲಗಾಲ್ ನೇರ, ಹಾಗೆ ಎಡಗಾಲನ್ನ ಈ ತರ ಎತ್ತುತ್ತಾ ನೇರ ಮಾಡಬೇಕು. ಹಾಗೆ ಎಡಗೈ ನೇರ, ದೃಷ್ಟಿ ಎಡಗೈ ನೋಡ್ತಾ ಇರಬೇಕು. ಹೀಗೆ ಸಹಜವಾಗಿ ಉಸಿರಾಟನ ಆಡ್ತಾ ಇರಬೇಕು. ಮಂಡಿ ಬಗ್ಸಿರ್ಬಾರ್ದು. ದೃಷ್ಟಿ ನೇರ, ಕೈ ಅಂಗೈನ ನೋಡ್ತಾ ಇರಬೇಕು. ಹಾಗೆ ನಿಧಾನ ಉತ್ಥಾನಾಸನಕ್ಕೆ ಬರಬೇಕು. ಊರ್ಧ್ವ ನಮನಾಸನ, ತಾಡಾಸನ, ವಿಶ್ರಾಂತಿ. ಪೂರಕ ಹಾಗೂ ರೇಚಕ ಮಾಡ್ತಾ ಹೋಗ್ಬೇಕು. ಬಲಭಾಗದಲ್ಲಿ ಆಗಿರತಕ್ಕಂತಹ ಬದಲಾವಣೆಗಳನ್ನ ಗಮನಿಸ್ತಾ ಹೋಗ್ಬೇಕು. ನಂತರ ತಾಡಾಸನ, ಹಾಗೆ ಊರ್ಧ್ವಹಸ್ತ ನಮನಾಸನ, ಉತ್ಥಾನಾಸನ. ಹಾಗೆ ಎಡಗೈ ಮುಂದೆ ಮಾಡ್ತಾ ಬಲಗಾಲನ್ನ ಈ ರೀತಿ ನೇರವಾಗಿ ಎತ್ಕೊಳ್ಬೇಕು. ಆದಷ್ಟು ಮೇಲೆ ಮಾಡಬೇಕು ಬಲಗಾಲನ್ನ. ಹಾಗೆ ಬಲಗೈ ನೇರ ಮಾಡ್ತಾ ದೃಷ್ಟಿ ಬಲಗೈನ ನೋಡ್ತಾ ಇರಬೇಕು. ಸಹಜವಾಗಿ ಉಸಿರಾಡಬೇಕು. ನಂತರ ನಿಧಾನಕ್ಕೆ ಕಾಲನ್ನ ಇಳಿಸ್ತಾ ಊರ್ಧ್ವಹಸ್ತ ನಮನಾಸನ, ತಾಡಾಸನ, ವಿಶ್ರಾಂತಿ. ದೇಹದ ಎಡಭಾಗದಲ್ಲಿ ಆಗಿರತಕ್ಕಂತಹ ಬದಲಾವಣೆನ ಗುರುತಿಸ್ತಾ ಹೋಗ್ಬೇಕು. ಸಂಪೂರ್ಣ ವಿಶ್ರಾಂತಿ. ಎರಡು ಸ್ಥಿತಿಲಿ ನಾವು 7 ರಿಂದ 8 ಬಾರಿ ಸಹಜವಾಗಿ ಉಸಿರಾಡಬೇಕು. ಸ್ವಲ್ಪ ಇದು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ನಾವು ಗೋಡೆ ಆಧಾರ ತಗೊಂಡು ಈ ರೀತಿಲಿ ಅಭ್ಯಾಸ ಮಾಡ್ಬೋದು. ನಂತರ ದಿನ ಹೀಗೆ ಕೆಳಗ್ ಮಾಡ್ತಾ ಅಂಗೈನ ಊರೋ ಪ್ರಯತ್ನ ಪಡಬೇಕಾಗತ್ತೆ. ಈ ಆಸನದಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ಹೇಳಿದ್ರೆ, ನಾವು ಸೊಂಟನ ಹೀಗೆ ಬಗ್ಸಿ ಮಾಡೋದ್ರಿಂದ ಸೊಂಟದ ಮೂಳೆಗಳಿಗೆ ಬಲ ಬರ್ತಾ ಹೋಗುತ್ತೆ. ಬೆನ್ನಿನ ಕೆಳಭಾಗ ಮೂಳೆಗೂ ಬಲ ಬರ್ತಾ ಹೋಗುತ್ತೆ. ಹಾಗೆ ಕಾಲುಗಳಿಗೆ ಮಂಡಿ ಇರ್ಬೋದು, ತೊಡೆ ಇರ್ಬೋದು, ಮೊಣಕಾಲು ಇರ್ಬೋದು, ಇದು ಬಲ ತರ್ತಾ ಹೋಗುತ್ತೆ ರಕ್ತ ಸಂಚಾರ ಚೆನ್ನಾಗಾಗೋದ್ರಿಂದ. ಹಾಗೆ ಈ ಆಸನದಲ್ಲಿ ನಾವು ಬಾಗಿ ಉದರದ ಭಾಗನ ಸಂಕುಚಿಸೋದ್ರಿಂದ ನಮಗೆ ಜಠರಾಗಿಗೆ ಒಳ್ಳೆ ವ್ಯಾಯಾಮ ಆಗುತ್ತೆ. ಈ ಆಸನದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಇದರಿಂದ ಅನುಕೂಲ ಆಗತ್ತೆ, ಉಪಯೋಗ ಆಗತ್ತೆ. ಅದರಿಂದ ರಿಲೀವ್ ಆಗಕ್ಕೆ. ಇದಿಷ್ಟು ಅರ್ಧ ಚಂದ್ರಾಸನ ಆಸನದಿಂದ ಸಿಗುವಂತಹ ಉಪಯೋಗಗಳು. ಧನ್ಯವಾದ.